ನಾನು ನಿಮ್ಮಪ್ಪ ಅದೇ ತಲೆ ಮೇಲೆ ಕರ್ಕೊಂಬಂದು ಕೂಡಿಸಿದಾರಲ್ಲ ಆ ಕಾವೇರಿ, ಅವಳನ್ನ ಮುಗಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅದು ಅವಳನ್ನ ಮನೆಯಿಂದ ಆಚೆ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೀನು ಸಡನ್ನಾಗಿ ಬಂದು ಕೇಳಿದೆಯಲ್ಲ, ಅದನ್ನು ಮಿಸ್ ಆಗಿ ನಿಮ್ಮ ಅಪ್ಪನ ಮುಗಿಸೋದು ಅಂತ ಹೇಳ್ಬಿಟ್ಟೆ ಅಷ್ಟೇ. ನೀವು ಹೇಳ್ತಿರೋದು ನಿಜಾನಾ ಭಾವ? 100% ನಿಜ ತೇಜು. ನೋಡಿ ಭಾವ, ನಮ್ಮಪ್ಪ ಮಾಡಿರೋ ಕೆಲಸಕ್ಕೆ ನನಗೂ ಅವ್ರ ಮೇಲೆ ಕೋಪ ಇದೆ. ಹಾಗಂತ ಜೀವ ತೆಗೆಯುವಂಥ ಕೆಲಸ ಮಾಡೋದು ಬೇಡ, ಬುದ್ಧಿ ಕಲಿಸ್ಬೇಕಷ್ಟೇ. ತೇಜು, ಹೆಣ್ಕೊಟ್ಟು ಮಾವ ಕಣ್ಕೊಟ್ಟು ದೇವರು ಅಂತ ಹೇಳ್ತಾರೆ, ತಂದೆ ಅಂತ ಹೇಳ್ತಾರೆ. ಅಂಥವ್ರನ್ನ ಮುಗಿಸೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ತೇಜು. ಆ ಕಾವೇರಿ ಮೊದಲು ಪ್ರೀತಿನ ಪ್ರೀತಿಸಿದ್ಲು, ಆಮೇಲೆ ಆಕಾಶನ ಮದುವೆ ಆಗೋದಕ್ಕೆ ಹೋದ್ಲು. ಅವನು ಕೈ ಕೊಟ್ಟು ಯದುನ ಮದುವೆ ಆಗೋದಕ್ಕೆ ಹೋದ್ಲು. ಅವನಿಗೂ ಕೈ ಕೊಟ್ಟು ಈಗ ನಿಮ್ಮಪ್ಪನ ಮದುವೆ ಆಗಿ ಬಂದು ನಿಂತಿದ್ದಾಳೆ. ಛೇ, ಅದೇನು ಮೋಡಿ ಮಾಡಿದಾಳೋ ಏನೋ, ಅದು ಯಾವ ರೀತಿ ಮಂಗ್ ಪುದಿ ಹಚ್ಚಿದಾಳೋ ಏನೋ. ಮಾವನಂತ ಬಿಸ್ನೆಸ್ ಮ್ಯಾಗ್ನೆಟ್ನ ಬ್ರೈನ್ ವಾಶ್ ಮಾಡಿದಾಳೆ. ಇವಳನ್ನು ಮತ್ತೆ ಸುಮ್ಮನೆ ಬಿಡಬಾರ್ದು ತೇಜು, ಸುಮ್ಮನೆ ಬಿಡಬಾರ್ದು. ಅವಳನ್ನು ಸುಮ್ಮನೆ ಬಿಟ್ಟರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ. ಹೌದು ಭಾವ, ನಾನು ಇವಳನ್ನ ತುಂಬ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ಇವತ್ತು ಮಾಡಿರೋದು ನೋಡಿದ್ರೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತೇಜು, ನಮ್ಮಲ್ಲಿ ಯಾರಾದರೂ CEO ಆಗಿದ್ದಿದ್ರೆ ನನಗೇನು ಬೇಜಾರಾಗ್ತಿರ್ಲಿಲ್ಲ ತೇಜು. ಆದರೆ ಆ ಚೀಟರು, ಆ ಫ್ರಾಡು, ಅವಳು CEO ಆಗಿದ್ದಾಳಲ್ಲ, ಅದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಹೌದು ಭಾವ, ಇಲ್ಲಿವರೆಗೂ ನಮ್ಮ ಅಪ್ಪನ ನಿರ್ಧಾರದಲ್ಲಿ ಯಾವುದೂ ತಪ್ಪಾಗಿರಲಿಲ್ಲ. ಬಿಸ್ನೆಸ್ ವಿಷಯದಲ್ಲಿ ಅವ್ರನ್ನ ಯಾರೂ ಏಮಾರ್ಸೋಕ್ಕಾಗ್ತಿರ್ಲಿಲ್ಲ. ಯಾವ ವೀಕ್ನೆಸ್ ಆಗಲಿ ಮೈನಸ್ ಆಗಲಿ ನಮ್ಮಪ್ಪನಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ. ಅಂಥವ್ರು ಈ ಕಾವೇರಿನ CEO ಮಾಡಿದ್ದಾರೆ ಅಂದರೆ ನನಗೇನೋ ಅನುಮಾನ ಬರ್ತಿದೆ ಭಾವ. ನಮ್ಮಪ್ಪನಲ್ಲಿ ನಾವು ನೋಡದೇ ಇರೋ ವೀಕ್ನೆಸ್ಸು ಮೈನಸ್ಗಳನ್ನು ಕಾವೇರಿ ನೋಡಿ ಅದನ್ನು ಲಾಭವಾಗಿ ಉಪಯೋಗಿಸ್ಕೊಂಡು ಇವತ್ತು ಹೆಂಡತಿಯಾಗಿ ನಮ್ಮ ಕಂಪನಿ CEO ಆಗಿ ಬಂದಿದ್ದಾಳೆ ಅಂತ ನಂಗೆ ಅನ್ನಿಸ್ತಾ ಇದೆ. ತೇಜು, ಅವಳು ನಮ್ಮ ಊಹೆನ ಮೀರಿ ಹೇಗೆ ಬಂದ್ಲು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಾವು ಆ ಊಹೆನೂ ಮೀರಿ ಅವಳನ್ನು ಅವಮಾನ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು. ವಿಶ್ವಂಬರ ಗ್ರೂಪ್ ಆಫ್ ಕಂಪನಿ ಸಿಂಹಾಸನದ ಮೇಲೆ ಕೂತು ಅಧಿಕಾರ ಚಲಾಯಿಸೋ ಕನಸು ಕಾಣ್ತಾ ಇರೋ ಕಾವೇರಿಗೆ ಒಂದೊಂದು ಹೆಜ್ಜೆಯಲ್ಲೂ ನರ್ಕ ಕಾಣಿಸ್ಬೇಕು. ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಿದಾರಲ್ಲ ಮಾವ, ಅವಳು ಮೋಸದ ಮುಖವಾಡನ ನೋಡಿ ಹೀನಾಯವಾಗಿ ಬೈದು ಅವಳನ್ನ ಮನೆಯಿಂದ ಆಚೆ ತಬ್ಬಬೇಕು. ಹೌದು ಬಾವ, ನೀವು ಹೇಳ್ದಾಗೆ ಆಗಬೇಕು. ಆಗ್ಲೇನೆ ಮೋಸ ಹೋಗಿರೋ ಪ್ರೀತಮ್ಗೆ ನಮಗೆ ನ್ಯಾಯ ಸಿಗೋದು. ನ್ಯಾಯಾಲಯದಲ್ಲಿ ತಕಡಿ ತಗೋ. ಕೋರ್ಟ್ನಲ್ಲಿ ನಾನೊಬ್ಬ ಕ್ರಿಮಿನಲ್ ಲಾಯರ್. ಇಲ್ಲಿ ತನಕ ನಾನು ತೊಗೊಂಡಿರೋ ಒಂದು ಕೇಸ್ನ ಸೋತಿಲ್ಲ. ಇಷ್ಟು ದಿವಸ ಈ ಮನೆ ಒಳ್ಳೆ ಅಳಿಯನ ಮುಖ ನೋಡಿತ್ತು, ಆದರೆ ಇನ್ಮೇಲೆ ಕ್ರಿಮಿನಲ್ ಲಾಯರ್ ಮುಖ ನೋಡುತ್ತೆ. ಆ ಕಾವೇರಿ ಮೋಸದ ಮುಖಾನ ಎಲ್ರಿಗೂ ಪರಿಚಯ ಮಾಡಿಸ್ತೀನಿ. ಈ ಮನೆಯಿಂದ, ಈ ಕಂಪನಿಯಿಂದ ಹೊರಗಡೆ ಹಾಕ್ತೀನಿ. ಅದೇ ನನ್ನ ಮೇನ್ ಡ್ಯೂಟಿ. Hi, Preetu. Take this.
ಓ ಏನು ಮೇಡಮ್, ನೀವೇ ನಿಲ್ಲಿ. ನಿಮ್ಮ ರೇಂಜ್ಗೆ ನಿಮ್ಮ ಏಜ್ಗೆ ಮ್ಯಾಚ್ ಆಗೋ ಪರ್ಸನ್ ನಾನಲ್ಲ. ಆರಾಮಾಗಿದ್ಯಾ ಪ್ರೀತು? ಅಫ್ಕೋರ್ಸ್, ನನಗೇನಾಗಿದೆ ಮೇಡಮ್, ಈ ಗೆಟ್ ಟುಗೆದರ್ನ ಯಾರು ಎಷ್ಟು ಯುಟಿಲೈಸ್ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನನ್ನು ನಾನು ಮರೆಯೋಷ್ಟು ಕುಡಿತಾ ಇದ್ದೀನಿ. ನನ್ನ ಪ್ರಶ್ನೆ ನಿಂಗೆ ಅರ್ಥ ಆಗಲಿಲ್ಲ, ಆದರೆ ನಿನ್ನ ಉತ್ತರ ನಂಗೆ ಅರ್ಥ ಆಯ್ತು. ನಿನ್ನ ಮಾತಲ್ಲಿ ದುಃಖ ಕಾಣಿಸ್ತಾ ಇದೆ. ಮದುವೆ ವಯಸ್ಸಿಗೆ ಬಂದಿರೋ ಮಗ ಇರಬೇಕಾದ್ರೆ ನೀನನ್ನು ಬಿಟ್ಟು ನಿಮ್ಮಪ್ಪ ಮದುವೆ ಆಗಿದ್ದಾರೆ, ಅದಕ್ಕೆ ಬೇಜಾರಾಗ್ತಿದ್ಯಾ? ಹಾಗೆಲ್ಲ ಏನಿಲ್ಲ ಮೇಡಮ್, ನಮ್ಮ ಅಪ್ಪನ ಮೇಲೆ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಅವ್ರ ಅದೃಷ್ಟ ನೋಡಿ, ಈ ವಯಸ್ಸಲ್ಲೂ ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ, ಅವ್ರ ಕೈ ಇಟ್ಟಿದ್ದೆಲ್ಲ ಕೈಗೂಡ್ತಾ ಇದೆ. ಆದರೆ ನಂದು ಅದೃಷ್ಟ, ನನ್ನ ಲೈಫಲ್ಲಿ ಅನ್ಕೊಂಡಿರೋದು ಏನೂ ಆಗ್ತಾ ಇಲ್ಲ. ಕೈ ಹಿಡ್ದಿದ್ದೆಲ್ಲ ರಿವರ್ಸ್ ನನಗೆ ಕೈ ಕೊಟ್ಟು ಹೋಗ್ತಾ ಇದೆ. ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಅಯ್ಯೋ, ಅಂತ ಸಾಹಸಕ್ಕೆ ಕೈಯೇ ಹಾಕಬಾರ್ದು ಮೇಡಮ್. ಸೇಫ್ಟಿ ಗ್ಲೌಸ್ ಹಾಕೊಂಡು ಕರೆಂಟ್ನ ಮುಟ್ಟಿದ್ರು ಶಾಕ್ ಹೊಡೆಯಲ್ಲ. ಆದರೆ ಏನೇ ಸೇಫ್ಟಿ ಮೆಷರ್ಸ್ ತಗೊಂಡು ಲವ್ ಮಾಡಿದ್ರೆ ಹುಡುಗಿರ್ ಕೊಡೋ ಶಾಕ್ಗೆ ಲೈಫೇ ಹಾಳಾಗ್ಬಿಡುತ್ತೆ. ನಿನ್ನ ಮಾತು ಕೇಳಿದ್ರೆ ಲವ್ ಫೇಲಿಯರ್ ಆದಂಗಿದೆ. ಕುಡಿದು ಗಾಡಿ ಸ್ಲಿಪ್ ಆದರೂ ಪರವಾಗಿಲ್ಲ, ಟಂಗ್ ಸ್ಲಿಪ್ ಆಗ್ತದೆ. ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್. ಮೇಡಮ್, ಕುಡಿದು ಲಿವರು ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಆದರೆ ಲವ್ವಲ್ಲಂತೂ ಫೇಲ್ಯೂರ್ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾನೇನು ಲವ್ವೇ ಮಾಡಿಲ್ವಲ್ಲ. ನನ್ನ ಫ್ರೆಂಡ್ ಒಬ್ಬಂದು ಲವ್ ಮಾಡಿ ಫೇಲ್ಯೂರ್ ಆಗಿತ್ತು. ಆ ಫೀಲಿಂಗಲ್ಲೇ 4 ಮಾತು ಸೇರಿಸ್ಕೊಂಡು ಹೇಳ್ಬಿಟ್ಟೆ ಅಷ್ಟೇ. ಇವನಲ್ಲೊಂದು ಲವ್ ಫೇಲಿಯರ್ ಸ್ಟೋರಿ ಇದೆ, ಅದನ್ನ ಹೇಳ್ಕೊಳಕ್ಕಾಗದೆ ಕವರಪ್ ಮಾಡ್ಕೋತಾ ಇದ್ದಾನೆ. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಯಾರನ್ನೂ ಲವ್ ಮಾಡಿಲ್ಲ, ಲವ್ ಫೇಲಿಯರು ಆಗಿಲ್ಲ ಅಂದಮೇಲೆ ಇಷ್ಟೊತ್ತಿಗೆ ನಿನ್ನ ಮದುವೆ ಆಗಬೇಕಿತ್ತಲ್ಲ. ಈ ಮದುವೆ, ಮಕ್ಕಳು ಇತ್ಯಾದಿ ಈ ಸವಾಸನೆ ಬೇಡ ಅನ್ಸ್ಬಿಟ್ಟಿದೆ ನನಗೆ. ಯಾಕೆ? 3-4 ಹುಡುಗರಿಗೆ ಒಂದು ಹುಡುಗಿ ಅನ್ನೋ ರೇಷಿಯೋ ಇತ್ತು. ಆ ಹುಡುಗಿರ್ಗೋ ಜಾಬು, ಮನಿ, ಪ್ರಾಪರ್ಟಿ, ಪವರು, ಬರೀ ಎಕ್ಸ್ಪೆಕ್ಟೇಷನ್ನೇ ಇತ್ತು. ಸೆಲ್ಫಿಶ್ ಮೈಂಡ್ ಇರೋ ಹುಡುಗಿರು ನನಗೆ ಸೂಟ್ ಆಗಲ್ಲ. ನನಗೆ ಕೊಹಿನೂರ್ ವಜ್ರದ ಥರ ಹುಡುಗಿ ಬೇಕು. ಅದಿರೋದು ಒಂದೇ, ಅದು ಕೂಡ ಈಗ ಬ್ರಿಟಿಷರು ಪಾಲಾಗೋಗಿದೆ.